ಇದ್ದೇನೆ. ಕಣ್ಣುಗಳೇ ಸಾಲದು, ನಾನು ಕಂಡದ್ದನ್ನ ಖಂಡಿಸಬೇಡವೆ. ಏನನ್ನ ಕಂಡ ಕ್ರೂರ? ಕಂಡೆ 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 ಅತತಿ ಕುಸುಮ ಗಾತ್ರನ, ಕಮಲ ನೇತ್ರನ, ಸ್ಮಿತ ರುಚಿರ ಶುಭ ರದನನು, ಚಾರು ವದನನು, ಕೃತ ಮೃಗ ಮದೋಲ್ಲ ತತ್ಸು ಲಲಾಟನಂ, ಕಲಿಕಿರೀಟಿನಂ ಕಂಬಗಳದ ಅತುಲ ತುಲಸಿ ರಮಾ ತುಲಲಂ, ಧೃತಕೌಸ್ತುಭೋದ್ಭಾಸನಂ, ಪೀತವಾಸನಂ, ನೃತವಸ್ತ್ರಾಭರಣನಂ, ಚಾರು ವದನನು, ಶುಭ ರದನನು. ಕಂಡೆ ಕಂಡೆ ಯಾವುದನ್ನ ಕಂಡ ಮೇಲೆ ಇನ್ನೇನನ್ನು ಕಾಣುವುದಕ್ಕೆ ಉಳಿಯುವುದಿಲ್ಲವೋ? ಅಲ್ಲ, ಯಾವುದನ್ನ ಕಾಣುವ ಪೂರ್ವದಲ್ಲಿ ವ್ಯಕ್ತಿಯಾದವನ ಜೀವನ ಎನ್ನುವುದು ಪಾವನವಾಗುವುದಿಲ್ಲ. ಅಂತಹ ಪರಮ ಪುರುಷ ಮೂರ್ತಿಯಾದಂತಹ ನಿತ್ಯನು, ನಿರ್ವಿಕಲ್ಪನು, ನಿರಾಕಾರನು ಆದಂತಹ ಆತನನ್ನ ಸಗುಣ ಸಾಕಾರ ರೂಪವಾಗಿ ಕಾಣುತ್ತಾ ಇದ್ದೇನಲ್ಲ. ಋಷಿ ಮಾನಸದಲ್ಲಿ ಪ್ರತ್ಯಕ್ಷ ಶ್ರುತಿಗಳಿಂದಲೇ ಸಂಸ್ಥಿತಿಸಿರೂ ಕೂಡ ಸಿಗದೋದಂತಹ ಈ ಪರಮ ಪುಣ್ಯ ಪುರುಷ ಮೂರ್ತಿಯ ಗೋಚರವಾದಂತಹ ರೂಪ ಅಕ್ರೂರನಿಗೆ ಕಾಣುತ್ತದೆ ಅಂತ ಆದ್ರೆ ಎಂತಹ ಭಾಗ್ಯಶಾಲಿ! ಅಕ್ರೂರನ ಭಾಗ್ಯಕ್ಕೆ ಎಣೆಯುಂಟೆ? ಇಲ್ಲ ಇಲ್ಲ. ಆದ್ದರಿಂದ ಕೃಷ್ಣನನ್ನ ಕಂಡಿದ್ದಾಯಿತು. ಆದ್ದರಿಂದ ಆತನ ಪಾದದ ಮೇಲೆ ಬಿದ್ದು ನಮಸ್ಕರಿಸಿ ನನ್ನನ್ನ ಸಮರ್ಪಣೆ ಮಾಡಿಕೊಳ್ತೇನಂತೆ. ಲಕ್ಷ್ಮೀ ಮಾನೋ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಗೋಪಾಲ ರತ್ನಂ ಭುವನೈಕ ರತ್ನಂ ಗೋಪಾಂಗನ ಯೌವನ ಭಾಗ್ಯ ರತ್ನಂ ಶ್ರೀಕೃಷ್ಣ ರತ್ನಂ ಸುರ ಮೌಳಿ ರತ್ನಂ ನಮಾಮಿ ಯಾದವ ವಂಶವಸ್ತ್ರಂ ಮಂಗಳಾತ್ಮಕ ದುರಿತ ತಿಮಿರ ಪತಂಗ ಗರುಡೋತ್ತುಂಗ ರಿಪುಮದ ಭಂಗ ಕೀರ್ತಿ ತರಂಗ ಪುರಹರ ಸಂಗ ನೀಲಾಂಗ ಪ್ರಿಯ ನಂಗಪಿತ ಕಾಳಿಂಗ ಮರ್ದನ ಅಮಿತ ಕರುಣಾಪಾಂಗ ಶ್ರೀಕೃಷ್ಣ ರಕ್ಷಿಸು. ಅಕ್ರೂರ, ಭಾವಪರವಶನಾಗಿದ್ದೀಯ ಎಂಬುದು ನಿನ್ನ ಮಾತಿನಿಂದ, ನಿನ್ನ ಭಾವದಿಂದ ವ್ಯಕ್ತವಾಗುತ್ತಾ ಇದೆ. ಬಹಳ ಸಂತೋಷಗೊಂಡಿದ್ದೇನೆ. ಆದರೆ ನಿನ್ನನ್ನು ನೋಡಿ ನಿಂತು ದಣಿಸುವುದು ಸರಿಯಲ್ಲ ಎಂಬುದು ನನಗೆ ಅರ್ಥವಾಗುತ್ತಾ ಇದೆ. ಬಾ ಕ್ರೂರ,